ವೆಲ್ಕಮ್ ಬ್ಯಾಕ್ ಟು ಮೌನ ವಿಶು ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮೌನ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬಂದು ಭೀಮನ ಅಮಾವಾಸ್ಯೆ ಇದೆ. ಸೊ ನಾನು ಮನೆಯಲ್ಲೆಲ್ಲ ಪೂಜೆ ಮಾಡಿ ಮತ್ತು ನನ್ನ ಹಸ್ಬೆಂಡ್ಗೆ ಪಾದ ಪೂಜೆ ಕೂಡ ಮಾಡಿದೆ. ಆ ಕ್ಲಿಪ್ಪಿಂಗ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ, ನೋಡ್ಕೊಂಬನ್ನಿ. ಮೊದಲನೇದಾಗಿ ಈ ಭೀಮನ ಅಮಾವಾಸ್ಯೆ ವ್ರತ ಅಥವಾ ಜ್ಯೋತಿರ್ಭೀಮೇಶ್ವರ ವ್ರತ ಅಥವಾ ಪಾದಪೂಜೆ ಮಾಡೋದಕ್ಕೆ ಒಂದು ಒಳ್ಳೆ ಸಮಯ ಅಂತ ಇರುತ್ತೆ. ಸೊ ಆ ಸಮಯದಲ್ಲಿ ನೀವು ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಹಾಗಾಗಿ ಮೊದಲಿಗೆ ಯಾವ ಟೈಮ್ ಅಂತ ತಿಳ್ಕೊಳ್ಳೋಣ. ಈ ಸಲ ಅಮಾವಾಸ್ಯೆ ಬಂದು ಸಂಡೇ ಬಂದಿದೆ, ಅಂದರೆ ಭಾನುವಾರ ಬಂದಿದೆ. ಮತ್ತು ನಾಳೆಯಿಂದ ಶ್ರಾವಣ ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇವತ್ತಿನ ದಿನನ ಅಮಾವಾಸ್ಯೆ ಅಥವಾ ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಇವತ್ತು ನೀವು ಪೂಜೆನ 4:42 ಒಳಗಡೆ ಮಾಡಬೇಕು. ಯಾಕಂದರೆ 4:42 ಆದಮೇಲೆ ನಿಮಗೆ ಶ್ರಾವಣ ಸ್ಟಾರ್ಟ್ ಆಗುತ್ತೆ. ಸೊ ಅಮಾವಾಸ್ಯೆ ಅಷ್ಟರಲ್ಲಿ ಕೊನೆ ಆಗುತ್ತೆ. ಸೊ ಹಾಗಾಗಿ 4:42 ಒಳಗಡೆ ಪೂಜೆ ಮಾಡಿದ್ರೆ ನಿಮಗೆ ತುಂಬಾ ಒಳ್ಳೆಯದು. ಈ ಭೀಮನ ಅಮಾವಾಸ್ಯೆ ವ್ರತನ ಯಾಕೆ ಮಾಡ್ತಾರೆ ಅಂತ ಅಂದರೆ, ಮದುವೆ ಆದವರು ಅವರ ಗಂಡನಿಗೆ ಆಯಸ್ಸು, ಆರೋಗ್ಯ ಮತ್ತು ಶ್ರೇಯಸ್ಸು ಜೀವನದಲ್ಲಿ ಕೊಡಲಿ ಅಂತ ಕೇಳಿಕೊಂಡು ಈ ಭೀಮನ ಅಮಾವಾಸ್ಯೆ ವ್ರತನ ಮಾಡ್ತಾರೆ. ಮದುವೆ ಆಗದೆ ಇರೋರು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ನಿಮಗೆ ಒಳ್ಳೆ ಗಂಡ ಸಿಗಲಿ ಅಂತ ಈ ಪೂಜೆನ ಮಾಡ್ತಾರೆ. ಸೊ ಭೀಮ ಅಂದರೆ ಗೊತ್ತಲ್ವ, ಎಷ್ಟು ಸ್ಟ್ರೆಂತ್ ಇರೋರು ಅಂತ. ಸೊ ಅದೇ ಥರ ನನ್ನ ಗಂಡನೂ ಸ್ಟ್ರೆಂತ್ ಆಗಿರಲಿ ಅಂತ ಈ ಪೂಜೆನ ಮಾಡ್ತಾರೆ. ಸೊ ನಾನು ಅಷ್ಟೇ, ಇನ್ನು ಎಷ್ಟೇ ಜನ್ಮ ಬಂದರೂ ವಿಶ್ವನೇ ನನ್ನ ಗಂಡನಾಗಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೊಂಡೆ. ದೇವ್ರು ಯಾವಾಗಲೂ ನಿನಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಚಿನ್ನಮ್ಮ. ಲವ್ ಯು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡಿ. ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.